ನಮಸ್ತೆ, ನಾನು ನಿಮ್ಮ ಚೈತ್ರ ಪ್ರತಾಪ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಬಂದು ಸಂಡೇ ಮತ್ತು ಮಂಡೇ 2 ದಿನದ ಕಂಟಿನ್ಯೂಷನ್ ವ್ಲಾಗು ಇದಾಗಿರುತ್ತೆ. ಇನ್ನು ಸಂಡೇ ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಆವತ್ತಿನ ದಿನ ಪೂಜೆ ಏನೂ ಮಾಡೋದಕ್ಕೆ ಹೋಗಲಿಲ್ಲ. ಆ್ಯಕ್ಚುಲಿ ಅವತ್ತು ವಾರ ಇದೆ, ಸೊ ಪೂಜೆ ಮಾಡಿರಲಿಲ್ಲ. ಯಾಕೆ ಅಂತ ಲಾಸ್ಟಲ್ಲಿ ಹೇಳ್ತೀನಿ. ನಾನು ಎಲ್ಲೋಗ್ತಾ ಇದ್ದಾರೆ ಅಂತ ಅಂದ್ಕೊಬೋದು. ಸೊ ಒಂದು ಸಿಂಪಲಾಗಿ ಒಂದು ನಾನ್ ಬ್ರೈಡಲ್ ಮೇಕಪ್ ಆರ್ಡ್ರ್ ಇತ್ತು, ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೆ. ಒಂದು 3 ಗಂಟೆ 3:30 ಹಂಗೆಲ್ಲ ಮನೇನ ಬಿಟ್ಟೆ ನಾನು. ಸೊ ನಮ್ಮನೆಯವರೇ ಡ್ರಾಪ್ ಮಾಡಿದ್ರು. ಸ್ವಲ್ಪ ಲೊಕೇಶನ್ನು ಮಿಸ್ ಆಯಿತು, ಮತ್ತೆ ಲೊಕೇಶನ್ನ ಹಾಕಿಸ್ಕೊಂಡು ಚೌಟ್ರಿನ ರೀಚ್ ಆದೆ. ಚೌಟ್ರಿ ರೀಚ್ ಆಗೋಷ್ಟರೊಳಗಡೆ ಹತ್ತತ್ರ ಒಂದು 4:30 ಆಗಿತ್ತು. ಸ್ವಲ್ಪ ಎಲ್ಲ ಮಳೆ ಬರೋ ಥರನೇ ಆಗಿತ್ತು. ಅಲ್ಲೆಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ರು. ಇನ್ನು ನಾನು ರೆಡಿ ಮಾಡೋದಕ್ಕೆ ಎಲ್ಲ ಐಟಮ್ನು ಸೆಟ್ ಮಾಡಿ ಇಟ್ಕೊಂಡೆ. 4 ಜನಕ್ಕೆ ಸ್ಯಾರಿ, ಹೇರ್ ಸ್ಟೈಲ್, ಮೇಕಪ್ನ ಹೇಳಿದರು 2 ಟೈಮ್ಗೆ. ಸೊ ಹಂಗಾಗಿ ಇದು ಬಂದು ನನ್ನ ಫ್ರೆಂಡ್ ಕಡೆಯಿಂದ ಬಂದಂಥ ಆರ್ಡ್ರು. ಸೊ ಅವ್ರು ಯಾರೂ ಇನ್ನೂ ಬಂದಿರಲಿಲ್ಲ. ಹಂಗಾಗಿ ಸ್ವಲ್ಪ ಏನಿದೆ ಅದನ್ನು ಸಣ್ಣ ಪುಟ್ಟ ಕೆಲಸ ಅಂದರೆ ಏರ್ ಪಿನ್ಸ್ ಎಲ್ಲ ನಾನು ಸೆಟ್ ಮಾಡ್ಕೊತಾ ಇದ್ದೆ. ಆಮೇಲೆ ಅವ್ರು ಬಂದರು. ಇವ್ರು ಬಂದು ಹುಡುಗ ಅವರ ತಾಯಿ. ಇವರು ನೈಟ್ಗೆ ಈ ರೀತಿ ಕೇಳಿದರು. ಸೊ ಸಿಂಪಲ್ ಮೇಕಪ್ಪು, ಆ್ಯಕ್ಚುಲಿ ಅವ್ರು ಮೇಕಪ್ಪೇ ಬೇಡ ಅಂತ ಇದ್ದರು. ಎಷ್ಟು ಸಾಧ್ಯನೋ ಅಷ್ಟು ಸಿಂಪಲ್ಲಾಗಿ ಮಾಡಿ ಅಂತ ಹೇಳಿದರು. ಹಾಗಾಗಿ ಆ ರೀತಿ ಅವ್ರಿಗೆ ಮಾಡಿಕೊಟ್ಟೆ. ಇನ್ನು ಇವ್ರು ಬಂದು ನೈಟ್ಗೆ ಸ್ಯಾರಿ ಏನೂ ಹೇಳಿರಲಿಲ್ಲ, ಡ್ರೆಸ್ನ ಹಾಕ್ಕೊತೀನಿ ಮತ್ತು ಸ್ಟ್ರೈಟ್ನಿಂಗ್ ಬೇಕಾಗಿತ್ತು ಅಂತ ಹೇಳಿದರು. ಹಾಗಾಗಿ ಅವ್ರಿಗೆ ಸ್ಟ್ರೈಟ್ನಿಂಗ್ನ ಮಾಡಿಕೊಟ್ಟೆ. ಜೊತೆಗೆ ನನ್ನ ಮಗಳೂ ಸಹ ಕರ್ಕೊಂಡು ಹೋಗಿದ್ದೆ. ಇನ್ನು ಒಬ್ಬಳೇ ಇರ್ತಾಳೆ ಮನೆಯಲ್ಲಿ ಅಂತ ಹೇಳಿಬಿಟ್ಟು. ಇನ್ನು ಪಾಪುನ ಬಂದು ಅಮ್ಮನ ಹತ್ರ ಬಿಡೋಣ ಅಂತ ಅಂದ್ಕೊಂಡೆ, ಬಟ್ ಅಮ್ಮಂಗೂ ಸಹ ಕೆಲಸ ಇತ್ತು. ಹಾಗಾಗಿ ಪಕ್ಕದ ಮನೆಯಲ್ಲಿ ಬಿಟ್ಟು ಬಂದೆ. ಯಾಕೆಂದರೆ ಸೊ ನನ್ನ ಕೆಲಸಕ್ಕೆ ಅವ್ರಿಗೆ ತೊಂದರೆ ಕೊಡೋದು ಬೇಡ, ಅವ್ರದ್ದು ಆದಂಥ ಕಮಿಟ್ಮೆಂಟ್ಗಳಿರುತ್ತೆ ಅಲ್ವಾ. ಹಾಗಾಗಿ ಅಂದ್ಬಿಟ್ಟು ಅವ್ರು ಬಂದಮೇಲೆ ಅವ್ರ ಮಮ್ಮಿ ಮನೆಯಲ್ಲಿ ಬಿಡಿ ಅಂತ ಹೇಳಿಬಿಟ್ಟು ಬಂದೆ ನಾನು. ಇನ್ನು ನೆಕ್ಸ್ಟು ಇವ್ರು ಬಂದು ಸ್ಯಾರಿ ಮತ್ತು ಹೇರ್ ಸ್ಟೈಲು, ಮೇಕಪ್ 3ಕ್ಕೂ ಹೇಳಿದ್ರಲ್ವಾ. ಇವ್ರು ಬಂದು ಕರ್ಲ್ ಕೇಳಿದರು, ಹೇರ್ ಸ್ಟೈಲು. ಸ್ಯಾರಿ ಎಲ್ಲ ಬಿಫೋರೇ ನನಗೆ ಕೊಟ್ಬಿಟ್ಟಿದ್ರು. ಹಾಗಾಗಿ ಸ್ಯಾರಿ ಎಲ್ಲ ಪ್ರೀಪ್ಲೇಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಹಂಗಾಗಿ ನನಗೆ ಸ್ವಲ್ಪ ಟೈಮ್ ಸೇವ್ ಆಗುತ್ತೆ. ಕೆಲವೊಮ್ಮೆ ಏನಾಗುತ್ತೆ ಅಂತ ಅಂದರೆ ನಾವು ಬೇಗ ಹೋದ್ರೂ ಅವ್ರುಗಳೆಲ್ಲ ರೆಡಿ ಆಗೋದಕ್ಕೆ ಬರೋದು ಸ್ವಲ್ಪ ಲೇಟ್ ಮಾಡಿಬಿಡ್ತಾರೆ. ಮತ್ತು ಲೇಟಾಗಿ ಬಂದು ಸ್ವಲ್ಪ ಬೇಗ ಬೇಗ ಮಾಡಿ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಇವ್ರದ್ದು ಫಂಕ್ಷನಲ್ಲಿ ಆ ರೀತಿ ಏನೂ ಆಗಲಿಲ್ಲ. ನಾನು ಹೋದೆ, ಅವರು ನಿಧಾನಕ್ಕೆ ಮಾಡಿಸ್ಕೊಂಡ್ರು, ಏನೂ ಬರ್ಡನ್ ಅನ್ನಿಸ್ಲಿಲ್ಲ. ಇವ್ರಿಗೂ ಅಷ್ಟೇನೆ ಮೆಸ್ಸಿ ಹೇರ್ ಸ್ಟೈಲ್ ಹೇಳಿದರು. ಸೊ ಈ ಹೇರ್ ಸ್ಟೈಲ್ ಮಾಡ್ಕೊತಾ ಇದೆ, ಬಟ್ ಕೆಲವೊಮ್ಮೆ ವೀಡಿಯೋ ಮಾಡ್ಕೊಳ್ಳುವಾಗ ಬ್ಲರ್ ಬರ್ತಾಯಿತ್ತು. ಸೊ ಹಂಗಾಗಿ ಅಷ್ಟನ್ನು ಮಾತ್ರ ಮಾಡ್ಕೊಂಡಿದ್ದೀನಿ. ನೈಟು ಅವ್ರದ್ದು ರೆಡಿ ಎಲ್ಲ ಆದಮೇಲೆ ನಾನು ರಿಟರ್ನು ಮನೆಗೆ ಬಂದೆ. ಮನೆಗೆ ಬರೋಷ್ಟರೊಳಗಡೆ ಒಂದು 10 ಆಗಿತ್ತು. ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು. ಇನ್ನು ಇದು ಬಂದು ಮಾರನೇ ದಿನ ಬೆಳಗ್ಗೆದು, ಅಂದರೆ ಮಂಡೇ ವ್ಲಾಗ್ ಇದು. ಬೆಳಗ್ಗೆ ನಾನು ಒಂದು 3 ಗಂಟೆಗೆಲ್ಲ ಎಚ್ಚರಿಕೆ ಆಯಿತು. ಯಾಕೆಂದರೆ ಮಳೆ ಸಿಕ್ಕಾಪಟ್ಟೆ ಬರ್ತಾಯಿತ್ತು. ಮಳೆ ಸೌಂಡಿಗೆ ಆ್ಯಕ್ಚುಲಿ ನಾನು 5 ಗಂಟೆಗೆಲ್ಲ ಮನೆಯಿಂದ ಹೊರಡಬೇಕಿತ್ತು, ಬಟ್ ಹೊರಟಾಗಲೇ 5:30 ಆಗಿತ್ತು. ಮಳೆ ನಿಲ್ಲೇ ಇಲ್ಲ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಜೋರು ಮಳೆ. ರೋಡೆಲ್ಲ ಫುಲ್ಲು ಅಂದರೆ ನೀರೆಲ್ಲ ನಿಂತುಬಿಟ್ಟಿತ್ತು. ನಾನು ಟೈಮ್ ಆಗೋಯ್ತೇನೋ ಅಂತಲೇ ಅಂದ್ಕೊಂಡೆ, ಬಟ್ ಅಲ್ಲಿ ನಾನು ಹೋಗೋಷ್ಟರೊಳಗಡೆ ಇನ್ನೂ ಯಾರು ಎಲ್ಲ ಆವಾಗ ಬಂದರು. ಸರಿ ಅಂದ್ಬಿಟ್ಟು ನಾನು ಸ್ಟಾರ್ಟ್ ಮಾಡಿಕೊಂಡೆ. ಇದು ಬೆಳಗ್ಗೆ ಬಂದು ಇವರು ಜಡೆಬಿಲೆ ಹಾಕ್ಕೊಡಿ ಅಂತ ಕೇಳಿದರು, ಅಂದರೆ ಹುಡುಗ ಅವರ ತಾಯಿ. ಸೊ ಹಂಗಾಗಿ ಅವ್ರು ಕೇಳಿದಾಗೆ ಹಾಕ್ಕೊಟ್ಟಿದ್ದೆ. ಇವರು ಸಹ ಜಡೆಬಿಲೆನೇ ಬೇಕು ಅಂತ ಅಂದಿದ್ರು. ಸೊ ನಂದು ವೀಡಿಯೋ ಮಾಡುವಾಗ ಯಾಕೋ ಸ್ವಲ್ಪ ಬ್ಲರ್ ಆಗ್ತಾಯಿತ್ತು, ಯಾಕೆ ಅಂತ ಗೊತ್ತಿಲ್ಲ. ಸೊ ಇವ್ರಿಗೂ ಸಹ ಅವ್ರು ಕೇಳಿರೋ ಥರನೇ ಮಾಡಿಕೊಟ್ಟೆ. ಇವ್ರು ಬಂದು ಈ ರೀತಿ ಕೇಳಿದರು ಹೇರ್ ಸ್ಟೈಲು. ಇವ್ರಿಗೂ ಸಹ ಇದೇ ಥರ ಮಾಡಿಕೊಟ್ಟೆ. ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು, ಎಲ್ಲ ಇಷ್ಟಪಟ್ಟರು. ಸ್ಯಾರಿ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು. ಇವ್ರದ್ದು ಬಂದು ಮೈಸೂರು ಸಿಲ್ಕ್ ಸ್ಯಾರಿ. ಸೊ ಹಂಗಾಗಿ ಅಲ್ಲೇ ಉಡ್ಸ್ಕೊಟ್ಟೆ. ಅದನ್ನೇನು ಪ್ರೀಪ್ಲೇಟ್ಸ್ ಮಾಡೋ ಅವಶ್ಯಕತೆ ಇರಲಿಲ್ಲ ಅಲ್ವಾ. ಹಾಗಾಗಿ ಇವ್ರು ಬಂದು ಗಂಟು ಈ ರೀತಿ ಕೇಳಿದರು. ಹಾಗಾಗಿ ಗಂಟು ಈ ಥರ ಹಾಕ್ಕೊಟ್ಟೆ. ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು. ಎಲ್ಲರೂ ಸಹ ಮಾಡಿರೋ ಹೇರ್ ಸ್ಟೈಲ್ ಆಗಿರ್ಬೋದು, ಸಿಂಪಲ್ ಮೇಕಪ್ ಆಗಿರ್ಬೋದು, ಎಲ್ಲ ಇಷ್ಟಪಟ್ಟರು. ಯಾವುದೇ ಥರ ಕಂಪ್ಲೇಂಟ್ಸ್ ಇರಲಿಲ್ಲ. ಫೈನಲಿ ಎಲ್ಲ ಕೆಲಸ ಮುಗಿಸ್ಕೊಟ್ಬಿಟ್ಟು ಅಲ್ಲೇ ಊಟ ಮುಗಿಸ್ಕೊಂಡು ನಾನು ಮನೆಗೆ ರಿಟರ್ನ್ ಆದೆ. ಸೊ ಮನೆಗೆ ಬರೋಷ್ಟರೊಳಗಡೆ 1 ಆಗಿತ್ತು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಇನ್ನು ನೆನ್ನೆ ಬೇರೆ ಪೂಜೆ ಮಾಡಿರಲಿಲ್ಲ ಅಲ್ವಾ. ಹಂಗಾಗಿ ಇವತ್ತಿನ ದಿನವೇ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಪೂಜೆಗೆ ಅಂದ್ಬಿಟ್ಟು ಮನೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡೆ. ಅಂದರೆ ಕಸ ಎಲ್ಲ ಗುಡಿಸಿ, ಮನೆ ಒರೆಸಿ, ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಫೈನಲಿ ಒಂದು 6 ಗಂಟೆಗೆ ನಾನು ದೇವ್ರ ದೀಪನ ಹಚ್ಚಿದೆ. ಯಾಕೆ ಇವತ್ತೇ ಪೂಜೆ ಮಾಡೋಣ ಅಂತ ಅಂದ್ಕೊಂಡೆ ಅಂದರೆ, ಆ್ಯಕ್ಚುಲಿ ಇವತ್ತು ನಂದು ಬರ್ಡೇ ಇತ್ತು, ಒಂದು ರೀಸನ್ನು. ಮತ್ತು
ಸಂಡೇ ನಾನು ಮೇಕಪ್ಗೆ ಹೋಗ್ಬೇಕಾಗಿತ್ತಲ್ವ, ಹಾಗಾಗಿ ಸ್ವಲ್ಪ ಅದನ್ನೆಲ್ಲ ಐಟಮ್ಗಳನ್ನೆಲ್ಲ ಎತ್ತಿಟ್ಕೊಬೇಕಾಗಿತ್ತು. ಸೊ ಇದೆಲ್ಲ ಕೆಲಸಗಳೆಲ್ಲ ಇತ್ತು. ಹಾಗಾಗಿ ನಾನೇನು ಮಾಡಿದೆ, ಒಟ್ಟಿಗೆ ಮಂಡೇನೇ ಪೂಜೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಇವತ್ತಿನ ದಿನವೇ ಪೂಜೆನ ಮಾಡಿಕೊಂಡೆ. ಪೂಜೆ ಎಲ್ಲ ಮುಗಿಸ್ಕೊಂಡೆ. ಇನ್ನು ಕಳಸದಲ್ಲಿ ಎಲೆ ಎಲ್ಲ ಬಾಡ್ದಾಗಿತ್ತು, ಹಾಗಾಗಿ ಅದನ್ನು ಚೇಂಜ್ ಮಾಡಿದೆ. ಬಟ್ ಬೇರೆ ಎಲೆ ತೊಗೊಂಬರ್ಬೇಕಿತ್ತು. ತರೋಣ ಅಂದ್ಕೊಂಡ್ರೆ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು, ಈಚೆ ಹೋಗೋದಕ್ಕೆ ಆಗ್ತಿರ್ಲಿಲ್ಲ. ಹಾಗಾಗಿ ಬರೀ ಹೂವನ್ನೇ ಇಟ್ಟು ಪೂಜೆನ ಮಾಡಿಕೊಂಡೆ. ಇನ್ನು ಹೊಸ್ಲಿಗೆ ಕುಂಕುಮ ಇಟ್ಟು ರಂಗೋಲೆ ಬಿಡಬೇಕಿತ್ತು, ಬಟ್ ರಂಗೋಲೆ ಬಿಡೋದಕ್ಕಾಗಲಿಲ್ಲ. ಯಾಕೆಂದರೆ ಮಳೆ ಬರ್ತಾನೆ ಇತ್ತಲ್ವ, ನಾನು ಬಿಟ್ಟರು ಅದು ವೇಸ್ಟೇ ಅಂದ್ಬಿಟ್ಟು ಬರೀ ಹೊಸ್ಲು ಕುಂಕುಮ ಮಾತ್ರ ಇಟ್ಕೊಂಡು ಪೂಜೆನ ಮಾಡಿಕೊಂಡೆ. ಫೈನಲಿ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ಪೂಜೆ ಮಾಡಿದ್ರೆ ಒಂಥರ ಸಮಾಧಾನ. ಅದರಲ್ಲೂ ವಾರದ ದಿನ ಬೇರೆ ಪೂಜೆ ಮಾಡಿರಲಿಲ್ಲ ಅಲ್ವಾ, ಎಷ್ಟೊತ್ತಾದರೂ ಸರಿ ಪೂಜೆ ಮಾಡಿಬಿಡೋಣ ಅಂತಲೇ ಅಂದ್ಕೊಂಡೆ. ಪೂಜೆ ಎಲ್ಲ ಮುಗಿಸ್ಕೊಂಡೆ, ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡೆ. ಅಷ್ಟರಲ್ಲಿ ನನ್ನ ಮಗಳು ಅಮ್ಮ ಕೇಕ್ ಕಟ್ ಮಾಡಿಸ್ಬೇಕು ಅಂತಾನೇ ಇದ್ಲು. ನಾನು ಬೇಡ ಅಂತಿದ್ದೆ, ಬಟ್ ಆದರೂ ಅವ್ರ ಅಪ್ಪಂಗೆ ಹೇಳಿ ಕೇಕ್ ತೊಗೊಂಬಂದೇ ಇದ್ಲು. ಸೊ ಬೇಡ ಅಂತ ಅಂದರೂ ತೊಗೊಬಂದ್ಬಿಟ್ಟಿದ್ಲು. ಬಟ್ ಕೆಲವೊಮ್ಮೆ ನಮ್ಗೆ ಇಷ್ಟ ಇಲ್ಲ ಅಂತ ಅಂದ್ರೂ ಈ ರೀತಿ ಮಕ್ಳಿಗೋಸ್ಕರನಾದರೂ ನಾವು ಒಪ್ಕೊಳ್ಳೇಬೇಕಲ್ವ. ನನಗೇನಂದರೆ ನಾವು ಚಿಕ್ಕ ಮಕ್ಕಳಲ್ಲಿ ಆಸೆ ಆಗುತ್ತೆ ಬರ್ಡೇ ಅಂದಾಗ ಕೇಕ್ ಕಟ್ಟಿಂಗ್ ಎಲ್ಲ ಮಾಡೋದು. ಈಗ ದೊಡ್ಡವರಾದ್ಮೇಲೆ ನಾವು ಈ ಥರ ಕೇಕ್ ಕಟ್ ಮಾಡಬೇಕು ಅಂದರೆ ಸ್ವಲ್ಪ ಮುಜುಗರ ಅನಿಸುತ್ತೆ. ಬಟ್ ಏನೋ ಅವಳಿಗೊಂಥರ ಖುಷಿ. ಅವಳಿಗೆ ಅವ್ರ ಅಪ್ಪನ ಬರ್ಡೇನಲ್ಲಿ ನನ್ನ ಹತ್ರ ಬಂದು ಹೇಳ್ತಾಳೆ, ಅಮ್ಮ ಅಪ್ಪಂದು ಬರ್ಡೇ ಇದೆ, ಕೇಕ್ ಕಟ್ ಮಾಡಿಸೋಣ ಅಂತ ಅಂದ್ಬಿಟ್ಟು. ನನ್ನ ಬರ್ಡೇ ಇದ್ದಾಗ ಹೋಗಿ ಅವ್ರ ಅಪ್ಪನ ಹತ್ರ ಹೇಳ್ತಾಳೆ. ಒಟ್ನಲ್ಲಿ ಅವಳಿಗೆ ಬರ್ಡೇ ಅಂದರೆ ಸಿಕ್ಕಾಪಟ್ಟೆ ಖುಷಿ. ಅವಳ ಬರ್ಡೇಗೂ ಅಷ್ಟೇ ತುಂಬ ಎಕ್ಸೈಟ್ ಆಗಿರ್ತಾಳೆ. ಯಾವ ಥರ ಕೇಕ್ ಕಟ್ ಮಾಡಿಸ್ತೀರಾ, ಯಾವ ಥರ ಕೇಕ್ ಮಾಡಿಸ್ತೀರಾ, ಹೆಂಗೆ ಡೆಕೋರೇಟ್ ಮಾಡ್ತೀರಾ, ಈ ಥರ ಎಲ್ಲ ಕೇಳ್ತಾನೆ ಇರ್ತಾಳೆ. ಅವಳು ಇವಾಗ ಅಂತಲ್ಲ, ತುಂಬ ಈಗ ನಮ್ಮ ವೇದಾಂಶ ಹೇಗಿದ್ದಾನೆ ಆ ಏಜಿಂದನೂ ಅವಳಿಗೊಂದು ಮೆಮೊರಿ ಇದೆ. ಅವಳಿಗೆ ಬರ್ಡೇ ಅಂದರೆ ಈ ಥರ ಕೇಕ್ ಕಟ್ ಮಾಡಿಸ್ಬೇಕು ಅನ್ನೋದು ಒಂಥರ. ಸೊ ಅವಳ ಖುಷಿಗೆ ಸರಿ ಅಂದ್ಬಿಟ್ಟು ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು. ನನ್ನ ಮಗ ಕೇಕ್ ಕಟ್ ಮಾಡ್ತಾಯಿದ್ರೆ ಅವನಿಗೆ ಕೇಕ್ ಯಾವಾಗ ತಿನ್ನಿಸ್ತೀನಿ ಅಂತಲೇ ನೋಡ್ತಿದ್ದ. ನನ್ನ ಕೈನ ಕೀಳ್ತಿದ್ದ ಅವನು. ಸರಿ ಅಂದ್ಬಿಟ್ಟು ಕೇಕೆಲ್ಲ ತಿಂದ್ವಿ. ಆದಮೇಲೆ ಸಂಜೆ ನೈಟು ಹೋಟ್ಲಿಗೆ ಹೋಗೋಣ ಅಂತ ಅಂದರು ನಮ್ಮ ಮನೆಯವರು. ಬಾ ಹೋಗ್ಬಿಟ್ಟು ನೈಟು ಊಟ ಮಾಡ್ಕೊಂಬರೋಣ ಹುಡುಗರೆಲ್ಲ ಅಂತಲೇ ಅಂದರು. ಸರಿ ಅಂದ್ಬಿಟ್ಟು ಹೋದ್ವಿ. ಬಟ್ ನಾವು ಹೊರಡುವಾಗ ಮಳೆ ಏನು ಇರಲಿಲ್ಲ, ಮಳೆ ಎಲ್ಲ ಫುಲ್ಲು ಸ್ಟಾಪ್ ಆಗಿತ್ತು. ಹಂಗಾಗಿದ್ದಕ್ಕೆ ಹೊರಟ್ವಿ, ಇಲ್ಲಾಂದಿದ್ರೆ ಹೋಗೋಕ್ಕಾಗ್ತಾ ಇರಲಿಲ್ಲ. ನಾವು ಬಂದು ಗಾಂಧಿ ಬಜಾರಲ್ಲಿರೋವಂಥ ನಿಸರ್ಗ ಗಾರ್ಡನ್ ಹೋಟ್ಲಿಗೆ ಹೋದ್ವಿ. ಅಲ್ಲೆಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮಾಮೂಲಿ ನಾವು ಮಗನ ಕರ್ಕೊಂಡೋಗೋಕ್ಕಾಗಲಿಲ್ಲ, ಯಾಕೆಂದರೆ ಅವ್ನು ಕರ್ಕೊಂಡೋದ್ರೆ ಇರಲ್ಲ ಹೊರಗಡೆ. ಹಂಗಾಗಿ ಅಮ್ಮನ ಹತ್ರ ಬಿಟ್ಬಿಟ್ಟೆ ಹೋದ್ವಿ. ನಾನು ಮತ್ತಿನ ಖುಷಿ, ನಮ್ಮ ಹಸ್ಬೆಂಡ್ 3 ಜನ ಹೋಗಿ ಊಟ ಮುಗಿಸ್ಕೊಂಡು ಬಂದ್ವಿ. ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ನ ಕೊಡಿ. ನೀವು ಲೈಕ್ ಕೊಡೋದ್ರಿಂದ ನನಗೆ ಎಂಕರೇಜ್ ಮಾಡಿದಾಗ ಅನಿಸುತ್ತೆ. ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲೇ ನನ್ನ ಒಂದು ಚಾನಲ್ನ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇನ್ನೊಂದು ವ್ಲಾಗ್ ಜೊತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಸ್ನೇಹಿತರೆ.